Hello everyone, welcome to ಕಾವ್ಯ ಚೇತನ್ ಲಾಕ್. ನಾನು ನಿಮ್ಮ ದುವಿನ್ ಗೌಡ. ಹಲೋ ಎವ್ರಿವನ್, ನಾನು ನಿಮ್ಮ ಕಾವ್ಯ ಚೇತನ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಲೆಂತಿ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಶಾರ್ಟ್ ಮಾಡಿದೆ, ಲೆಂತಿ ಯಾವುದು ಇರಲಿಲ್ಲ. ಸೊ ಹಾಗಾಗಿ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಪಾಪಕ್ಕೆ ಕೂಡ ಸ್ಕೂಲ್ ರಜೆ ಇತ್ತು. ಪುಷ್ಪಗಿರಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಹೋಗ್ಬೇಕಾದ್ರೆ ಒಂದು ಸಿಂಪಲ್ ಮಿರರ್ ವಿಡಿಯೋನ ಮಾಡಿಕೊಂಡೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಳೇಬೀಡು ಮೇಲೆ ಹೊರಟಿದ್ವಿ. ಹಾಸನಿಂದ ಹೋಗೋದಾದರೆ 25 ಕಿಲೋಮೀಟರ್ ಆಗುತ್ತೆ. ಸೊ ಹಳೇಬೀಡಿಂದ ಆದರೆ 2 to 3 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಪಾಪು ಆಲ್ಮೋಸ್ಟ್ 5 ಮಂತ್ ಇದೆ. ಸೊ ಅವಾಗ ಹೋಗಿದ್ದು, ಅದಾದಮೇಲೆ ಹೋಗಿರಲಿಲ್ಲ. ಈಶಾ ಫೌಂಡೇಶನಲ್ಲಿ ಯಾವ ಥರ ಇದೆ ಸೊ ಅದೇ ಥರ ಇಲ್ಲೂ ಕೂಡ ಮಾಡಿದ್ದಾರೆ. ಒಳಗಡೆ ಅಜ್ಜಯ್ಯನ ದೇವಸ್ಥಾನ ಇದೆ. ನನಗೆ ಪೂರ್ತಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮಾಡಿದ್ದೀನಿ. ಇದು ಅಜ್ಜಯ್ಯನ ಟೆಂಪಲ್ಲು. ಆಲ್ಮೋಸ್ಟ್ ಟೂರಿಸಮ್ ಪ್ಲೇಸ್ ಆಗಿದೆ. ಸುಮಾರು ಜನ ಇದ್ದರು, ಟೆಂಪಲ್ ಹತ್ರ ಯಾರೂ ಇರಲಿಲ್ಲ ಅಷ್ಟೇ. ಇದು ಟೆಂಪಲ್ಲು. ಸೊ ಮ್ಯಾನೇಜ್ಮೆಂಟ್ ಟೀಮ್ ಎಷ್ಟು ವರ್ಕ್ ಮಾಡುತ್ತೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಎಷ್ಟು ನೀಟಾಗಿ ಇಟ್ಟಿದ್ದಾರೆ, ಹೊರಗಡೆನೂ ಅಷ್ಟೇ ಒಳಗಡೆನೂ ಅಷ್ಟೇ. ಇಷ್ಟು ನೀಟಾಗಿ ಇಟ್ಟಿದ್ದಾರೆ ಟೆಂಪಲ್ನ. ಸೊ ಇದ್ರ ಅಪೋಸಿಟಲ್ಲಿ ಶಿವನ ವಿಗ್ರಹ ಇರೋದು. ನಾನು ಅದನ್ನ ನೋಡಬೇಕು ಅಂತಲೇ ಸುಮಾರು ದಿನದಿಂದ ಹೋಗಬೇಕು ಅಂದ್ಕೊಂಡೆ. ಸೊ ಆಗಿರಲಿಲ್ಲ ನನಗೆ. ಅದರಲ್ಲೂ ಬೇರೆ ರಾಜ್ಯಗಳಿಂದ ಅಂದರೆ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಸೊ ಈ ಥರ ಬೇರೆ ರಾಜ್ಯಗಳಿಂದ ಕೂಡ ಲಿಂಗಗಳನ್ನ ತರಿಸ್ಬಿಟ್ಟು ಇಟ್ಟಿದ್ದಾರೆ. ನೋಡಿ ಇದೇನೆ. ಅದು ನನಗೆ ಕ್ಲಿಯರಾಗಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ನನ್ನ ಮಗ ಅಲ್ಲೂ ಕೂಡ ಫೋಟೋ ತೆಗೆಸ್ಕೊಳ್ಳೋದು ಬಿಟ್ಟಿಲ್ಲ, ಅಲ್ಲೂ ಕೂಡ ಫೋಟೋಶೂಟ್ ಮಾಡಿಸ್ಕೋತಿದ್ದ. ಸೊ ಇಲ್ಲೇ ಇನ್ನೊಂದು ಸ್ಪೆಷಲ್ ಏನಂದರೆ, ಇಲ್ಲಿ 108 ವಿಗ್ರಹಗಳು ಅಂದರೆ ಶಿವನ ವಿಗ್ರಹಗಳಿದ್ದಾವೆ. ಸೊ ಅದನ್ನು ಕೂಡ ಹೋಗಿ ನೋಡ್ಬೋದು. ಅದು ನೋಡೋಕ್ಕೆ ಅಂತಲೇ ಹೊರಟ್ವಿ. ಅಷ್ಟೊತ್ತಿಗೆ ನನ್ನ ಮಗ ಆನೆ ಮೇಲೆ ಕೂರ್ತೀನಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕೂತು ವೀಡಿಯೋ ಮಾಡಿಕೊಂಡ. ಸೊ ಇದೇನೆ ಏನು ಪರ್ ಹೆಡ್ 20 ರೂಪೀಸ್ ಚಾರ್ಜ್ ಇರುತ್ತೆ ಅಷ್ಟೇ. ಸೊ ಒಳಗಡೆ ಹೋಗಿ ನೋಡ್ಬೋದು. ಇಲ್ಲೂ ಡೈಲಿ ಪೂಜೆ ಮಾಡ್ತಾರೆ, ಡೈಲಿ ವಾಶ್ ಮಾಡ್ತಾರೆ, ಇದನ್ನ ಡೈಲಿ ಪೂಜೆ ಮಾಡ್ತಾರೆ. ಇಲ್ಲೂ ಅಷ್ಟೇ, ಒಳಗಡೆ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ನಂದಿ ವಿಗ್ರಹ ಇದೆ, ಇದೇನೆ. ಇದ್ರ ಎದುರುಗಡೆ ಮತ್ತೆ ಶಿವಂದು ದೊಡ್ಡದೊಂದು ವಿಗ್ರಹ ಇದನ್ನು ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನಾವು ಆಲ್ರೆಡಿ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಲೇಟಾಗಿ ಹೋಗಿದ್ದು ನಾವು. ಹಾಗಾಗಿ ಪೂಜೆ ಎಲ್ಲ ಆಗೋಗಿತ್ತು. ಹಾಗೆ ಪ್ರಸಾದ ಇದೆ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು. ಹೊರಗಡೆ ಹೋದಾಗ ಹೊರಗಡೆ ತಿನ್ನೋದು ಇದ್ದೇ ಇರುತ್ತೆ. ಸೊ ಟೆಂಪಲಿಗೆ ಹೋದಾಗ ಪ್ರಸಾದನೇ ಸ್ಪೆಷಲ್ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಪ್ರಸಾದ ಊಟ ಮಾಡಿಕೊಂಡು ಒಂದೆರಡು ಫೋಟೋಸ್ನೆಲ್ಲ ಒಂದೆರಡು ಪಿಕ್ ತೊಗೊಂಡು ರಿಟರ್ನ್ ಹಾಸನಿಗೆ ಬರೋಣ ಅಂತ ಹೊರಟ್ವಿ. ಅಷ್ಟೊತ್ತಿಗೆ ಅಲ್ಲಿ ಹಳೇಬೀಡು ನನ್ನ ಮಗ ನೋಡಿರಲಿಲ್ಲ, ಹೋಗಿಲ್ಲ ಅಲ್ಲಿಗೆ. ಸೊ ಹಾಗಾಗಿ ಹಳೇಬೀಡು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹಳೇಬೀಡಿಗೆ ಹೊರಟ್ವಿ. ಅಷ್ಟು ನನ್ನ ಮಗನ ಫೋಟೋಶೂಟ್ ಇನ್ನೂ ಕೂಡ ಮುಗ್ದಿಲ್ಲ. ಇನ್ನು ನಾನು ಕಡಿಮೆ ಅಪ್ಲೋಡ್ ಮಾಡಿದ್ದೀನಿ, ಇದರಲ್ಲಿ ಸುಮಾರು ತೆಗೆಸ್ಕೊಂಡಿದ್ದೇನೆ. ಸೊ ಹಳೇಬೀಡಿಗೆ ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಸುಮಾರು ಫೋಟೋಗಳು ತೆಗೆಸ್ಕೊಂಡ. ಇಲ್ಲೂ ಕೂಡ ನಂದಿ ವಿಗ್ರಹ, ಶಿವನ ವಿಗ್ರಹ ಎಲ್ಲನೂ ಕೂಡ ತೋರಿಸ್ದೆ. ಅಲ್ಲೂ ಕೂಡ ಅಪ್ಪ ಮಗ ಇಬ್ಬರೂ ಕೂಡ ಫೋಟೋಶೂಟ್ ಮಾಡಿಸ್ಕೊಂಡ್ರು. ಅಲ್ಲಿಂದ ಮಾಡಿಸ್ಕೊಂಡು ಇಲ್ಲೂ ಕೇಳಲೇಬೇಕಾ, ಇವಾಗೆಲ್ಲ ಮಕ್ಕಳು ಸ್ಕೂಲು ಟ್ರಿಪ್ಗಳಿಗೆ ಕರ್ಕೊಬಂದಿರ್ತಾರೆ. ಸೊ ಇಲ್ಲೂ ಕೂಡ ಅಷ್ಟೇ ಜನ ಇದ್ದರು. ತುಂಬ ರಶ್ ಇತ್ತು. ಅದಾದಮೇಲೆ ಪಾರ್ಕಲ್ಲಿ ಆಟ ಆಡ್ತೀನಿ ಅಂತ ಹೇಳ್ದೆ. ಬೋಟಿಂಗ್ ಕೇಳ್ಕೊಬರ್ತೀನಿ ಅಂತ ಹೋದರು. ಬೋಟಿಂಗ್ ನಾನೇನು ಸ್ಟಾರ್ಟಿಂಗ್ ಒಂದು ವೀಡಿಯೋನ ಹಾಕಿದ್ದೆ. ಸೊ ಅಲ್ಲಿ ಅದು ಸ್ಟಾರ್ಟಿಂಗ್ ಅಂತೆ ಬೋಟಿಂಗ್ದು. ಸೊ ನಮಗೆ ಗೊತ್ತಾಗಿರಲಿಲ್ಲ. ಇಲ್ಲಿ ಕೇಳೋಕೆ ಹೋದ್ವಿ, ಇಲ್ಲಿ ಇಲ್ಲ ಅಂತ ಹೇಳಿದರು. ಸೊ ಆ ಕಡೆಯಿಂದ ಬರೋಣ ಅಂಥೇಳಿ ಇವಂದು ಆಟ ಆಡೋದೆಲ್ಲ ಮುಗಿದ್ಮೇಲೆ ನೆಕ್ಸ್ಟು ಇನ್ನೊಂದು ಯಾವುದೋ ಲೊಕೇಶನ್ ಹೇಳಿದ್ರು, ನೀರಳ್ಳ ಅಂತ. ಅದನ್ನು ಮಾತ್ರ ನೋಡ್ಬೋದು ಪ್ಲೇಸ್ನ. ಅದು ಕೂಡ ಚೆನ್ನಾಗಿದೆ. ರಂಗನಾಥ ಸ್ವಾಮಿ ದೇವಸ್ಥಾನ ಅಂತೆ. ಅದು ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಸೊ ನೀರು ಹರಿಯುತ್ತಿರುತ್ತೆ. ಅಲ್ಲೇ ಕಲ್ಲಿನ ವಿಗ್ರಹಗಳಿದ್ದಾವೆ. ಸೊ ಅದ್ರ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಬರ್ತಾರೆ. ಸೊ ಅಲ್ಲೂ ಕೂಡ ನನ್ನ ಮಗ ಆಟ ಆಡ್ತಿದ್ದ. ಅಲ್ಲೂ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹಾಸನಿಗೆ ಬರೋಣ ಅಂತ ಹೇಳಿ ಹೊರಟ್ವಿ. ಇದು ನನ್ನ ಒಂದು ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.